ಈಗ ಕ್ಲಿಯರ್ ಬರ್ತಾ ಇದೆಯಾ ವಾಯ್ಸು? ಅಲ್ಲ, ನಿಮ್ದು ಆನ್ ಮಾಡಿದ್ರೆ ಈ ಇದರಲ್ಲಿ 3 ಇದನ್ನು ಲೈವ್ ಇದೆ, 3 ಯೂಟ್ಯೂಬ್ಗಳು ಲೈವ್ ಇದೆ. ನಮ್ಮ ಅಭಿಷೇಕ್ ಅವ್ರದ್ದು, ಸಂಚಾರಿ ಸ್ಟುಡಿಯೋ ಅವ್ರದ್ದು, ಮತ್ತೆ ಇನ್ನೊಂದು ನಮ್ಮ ಧರ್ಮ ಅಂತ. ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಅಂದ್ರೆ ಯಾರಾದ್ರೂ ಕಾಲ್ ಮಾಡಿದ್ರೆ, ಈಗ ನಮ್ಮ ಜಯಂತಿ ಅವರು ಕಾಲ್ ಮಾಡಿದ್ರು, ಮತ್ತೆ ಇನ್ನೂ ಒಂದು 3-4 ಕಾಲ್ ಕಂಟಿನ್ಯೂಸ್ ಬರ್ತಾ ಇದೆ. ಬಹುಶಃ ಜಾಸ್ತಿ ಕಾಲ್ ಮಾಡಿಕೊಳ್ಳಿ ಅದು ವಾಯ್ಸ್ ಮ್ಯೂಟ್ ಆಗುತ್ತೆ ಅಂತ ಹೇಳ್ಕೊಂಡು. ಓಕೆ, ಇರಲಿ. ನಾನು ಹೇಳ್ತಾ ಇರೋದು ಯಾವ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೆ ಅಂತ ಹೇಳಿದ್ರೆ, ಇಂಥ ಗಂಭೀರ ಚರ್ಚೆಯಲ್ಲಿ ಇವರು ಯಾವುದೋ ಒಂದು ಸುಳ್ಳು ಟ್ರೋಲ್ ಮಾಡೋದನ್ನ ಅದನ್ನ ಸೀರಿಯಸ್ ಆಗಿ ತಗೊಂಡು ಸದನದಲ್ಲಿ ಮಾತಾಡೋದು ಒಂದೇ ಅಲ್ಲ, ಅದರ ಆಧಾರದ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹ ಮಾಡ್ತಾರೆ. ಅದಕ್ಕೆ ನಿಜವಾಗ್ಲೂ ಕೂಡ ಗೃಹ ಸಚಿವರ ಒಂದು ಪ್ರಜ್ಞಾವಂತಿಕೆಯನ್ನ, ಮಾನ್ಯ ಮುಖ್ಯಮಂತ್ರಿಗಳ ಪ್ರಜ್ಞಾವಂತಿಕೆಯನ್ನ ಇಡೀ ನಾಡು ಮೆಚ್ಚುಕೋಬೇಕು. ಇಡೀ ನಾಡು ಮೆಚ್ಚುವಂತ ಕೆಲಸವನ್ನ ಇವತ್ತು ಗೃಹ ಸಚಿವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ತಪ್ಪು ಮಾತಾಡಿದರೆ ಖಂಡಿತ ಅರೆಸ್ಟ್ ಮಾಡುವಂತ ಪವರ್ಸ್ ಇದೆ, ಅದನ್ನ ಯಾರು ತಡೆಯಕ್ಕಾಗೋದಿಲ್ಲ, ನಾವಾಗ್ಲಿ ಯಾರೇ ಆಗ್ಲಿ. ಆದ್ರೆ ಸುಳ್ಳು ಟ್ರೋಲ್ಗಳನ್ನ ಆಮೇಲೆ ಅದನ್ನ ಟಿವಿ ಚಾನೆಲ್ ಅವ್ರು ಕ್ಯಾರಿ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರುಡಿ ಅಟ್ಲೀಸ್ಟ್ ಒಂದು ವೆರಿಫೈ ಮಾಡಕ್ಕಾಗಲ್ವಾ ಇವರಿಗೆ? ಇನ್ನೊಂದು, ಭೀಮಾ ಏನೋ ತಪ್ಪು ಒಪ್ಕೊಂಡ್ಬಿಟ್ಟಂತೆ, 3 ಜನ ಯಾರೋ ತಮಿಳುನಾಡಿಗೆ ಚೆನ್ನೈಗೆ ಹೋಗಿ ಕರ್ಕೊಂಡು ಬಂದ್ರಂತೆ, ಹೆದರ್ಸಿದ್ರಂತೆ, ಹೆದರ್ಸಿ ಹೇಳಿಕೆ ಕೊಡಕ್ ಹೇಳಿದ್ರಂತೆ. ಇದನ್ನೆಲ್ಲ ಈ ಕಥೆಗಳನ್ನ, ಈ ಸಿನಿಮಾ ಸ್ಟೋರಿಗಳನ್ನ ಸುವರ್ಣ ಚಾನಲ್ ಮತ್ತೆ TV9, TV9 ಅವರು ಇವ್ರಿಗೆ ಯಾಕೆ ಈ ತರ ಮಾಡ್ತಾ ಇದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಆ ತರ ನೋಡಿ, SIT ತನಿಖೆ ಚಾಲ್ತಿಯಲ್ಲಿರ್ಬೇಕಾದ್ರೆ ಈ ಸುಳ್ಳು, ಆಮೇಲೆ ಇನ್ನೊಂದು ಹೇಳ್ತೆ, ಏನು ಸೋಮನಾಥ್ ನಾಯಕರು ಇದು ಮಾಡಿದ್ರಂತೆ, ಯಾರೋ ಹಿಂದಿದಾರಂತ ಹೇಳಿ, ಯಾಕೆ ಇಷ್ಟೊಂದು ಸುಳ್ಳು ಕಥೆಗಳನ್ನು ಹೇಳ್ತಾ ಇದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹಳ ಮುಖ್ಯವಾದಂಥದ್ದು ಇವತ್ತಿನ ಇಡೀ ಸದನದಲ್ಲಿ ಚರ್ಚೆ ಆಗಿದ್ದು ಮತ್ತು ಒಂದು ಬಹುಮುಖ್ಯವಾದಂತಹ ಕಣ್ತೆರೆಸುವಂತಹ ಬೆಳವಣಿಗೆ. ಅದಕ್ಕೆ ನಾವು ಗೃಹ ಸಚಿವರಿಗೆ ಧನ್ಯವಾದಗಳನ್ನ ಹೇಳಲೇಬೇಕು. ನೀವು ಅನ್ಕೋಬಹುದು, ಏನು ಒಂದ್ಸರಿ ಬೈತೀರಿ, ಒಂದ್ಸರಿ ಹಿಂಗಂತೀರಿ ಅಂತೇಳಿ. ಆದ್ರೆ ವೈಯಕ್ತಿಕ ದ್ವೇಷ ನಾವು ಯಾರ ಮೇಲೆ ಕೂಡ ಇಟ್ಟಿಲ್ಲ. ಈ ಕಾಮಾಂಧರು, ಅವರ ಜೊತೆಗೆ ಇದ್ದಂತಹ ಅತ್ಯಾಚಾರಿಗಳು, ಅವ್ರಿಗೆ ಮೇಲೆ ಇಷ್ಟೇ ನಮ್ಮ ದ್ವೇಷ. ಉಳಿದವ್ರು ಯಾರ ಮೇಲೂ ಕೂಡ ನಮ್ದು ವೈಯಕ್ತಿಕ ದ್ವೇಷ ಇಲ್ಲ. ಇವತ್ತು ಗೃಹ ಸಚಿವರು ನಾನು ಇಷ್ಟೊಂದು ಪ್ರಬುದ್ಧವಾಗಿ ಮಾತಾಡ್ತಾರೆ ಅಂತ ಖಂಡಿತ ನಾನು ಅನ್ಕೊಂಡಿರಲಿಲ್ಲ. ಅವರು ಇಷ್ಟು ದಿನ ಹೇಳ್ತಾ ಇದ್ರಲ್ಲ, ಏನು ಇಲ್ಲ, ಸ್ವಲ್ಪ ಸೈಲೆಂಟ್ ಆಗಿರುತ್ತೆ, ಸಾರಿ, ಏನು ಇಲ್ಲ, ಗುಂಡಿಯಲ್ಲಿ ಏನು ಇಲ್ಲ, ದೇವಸ್ಥಾನಕ್ಕೆ ಅಪಪ್ರಚಾರ, ದೇವಸ್ಥಾನದ ಮೇಲೆ ಅಪಪ್ರಚಾರ ಅಂತ ಹೇಳ್ತಾ ಇದ್ರಲ್ಲ, ಎಲ್ಲರಿಗೂ ಕೂಡ ಅತ್ಯಂತ ಪ್ರಬುದ್ಧವಾಗಿ ಉತ್ತರ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದು ನಮಗೆ ತುಂಬಾ ಇಷ್ಟ ಆಗಿದ್ದು ಏನು ಅಂತ ಹೇಳಿದ್ರೆ, ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ರೆ ಅವರ ಮೇಲೇನು ಕೂಡ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದು ನಮಗೆ ತುಂಬಾ ಇಷ್ಟ ಆಯ್ತು. ಏನು ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಶಂಖದಿಂದ ಬಂದ್ರೇನೆ ತೀರ್ಥ, ನಮ್ಗೆ ಗೊತ್ತಿತ್ತು, ಒಳ್ಳೆ ತೀರ್ಮಾನ, ಒಳ್ಳೆ ಬೆಳವಣಿಗೆ. ಇವ್ರು ಎಷ್ಟೇ ಬೈದ್ರು ಕೂಡ ಒಂದು ದಿನ ಆಗೇ ಆಗತ್ತೆ. ಇವತ್ತು ಪ್ರಾಯಶಃ ಒಂದು ಹಂತದ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಅವರು? ಏನು ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಒಂದು ಪಾಯಿಂಟ್ ಅಲ್ಲಿ ಒಂದು ಕಳೆಬರ ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ, ಇನ್ನೊಂದರಲ್ಲಿ ಮೂಳೆಗಳು ಸಿಕ್ಕಿದೆ. ಆನಂತರ ಇನ್ನೂ ಅನೇಕ ಕಡೆಗಳಲ್ಲಿ ಈ ಏನು ಲ್ಯಾಟರೈಟ್ ಸಾಯಿಲ್, ಕೆಂಪು ಮಣ್ಣು ಇರತಕ್ಕಂತ ಪ್ರದೇಶದಲ್ಲಿ ಆಸಿಡ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮೂಳೆಗಳು ಬೇಗ ಸವೆದು ಹೋಗಿ ಡಿಕಂಪೋಸ್ ಆಗಿರ್ತದೆ, ಮಣ್ಣಿನ ಜೊತೆಗೆ ಸೇರಿರ್ತದೆ. ಅಂತ ಪ್ರದೇಶಗಳಲ್ಲಿ DNA ಅನಲೈಸಿಸ್, ಫಾರೆನ್ಸಿಕ್ಸ್ ಅನಲೈಸಿಸ್ ಮಾಡೋದ್ರ ಸಲುವಾಗಿ ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದು ಬರೋದರವರೆಗೆ ವೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಷ್ಟೊಂದು ಪ್ರಬುದ್ಧವಾದಂತ ಮಾತನ್ನ ಹೇಳಿದ್ದಾರೆ. ಏನು ಇಲ್ಲ ಅಂತ ಹೇಳ್ತಿರಲ್ಲ, ಸುಳ್ಳು ಸುದ್ದಿ, ಇಷ್ಟು ದಿನಗಳವರೆಗೆ ಸುಳ್ಳು ಸುದ್ದಿ ಪ್ರಚಾರ ಮಾಡಿದವ್ರಿಗೆ ಉತ್ತರ ಕೊಡ್ತೀರಾ? ಈಗ ಇದನ್ನ ಪ್ರಸಾರ ಮಾಡ್ತೀರಾ? ಸುಳ್ಳು ಬರಿತಾ ಇದ್ರಲ್ಲ, ಕೆಲವೊಂದಿಷ್ಟು ಪತ್ರಿಕೆಗಳಲ್ಲಿ ಕೂಡ ನ್ಯೂಸ್ ಕಂಟೆಂಟ್ ರೈಟರ್ ಬರಿತಾ ಇದ್ರು ಸುಳ್ಳು. ಕೊಡಿ ಇದಕ್ಕೆ ಉತ್ತರನ. ಏನು ಇಲ್ಲ ಅಂದವರು
ಅನೇಕ ಕಡೆಗಳಲ್ಲಿ. ಯಾಕಂತ ಹೇಳಿದ್ರೆ ಈ 15, 20, 30 ವರ್ಷ ಆದ್ಮೇಲೆ ಅದು ಪೂರ್ತಿಯಾಗಿ ಸೌದು ಹೋಗಿರ್ತದೆ, ಕರಿಗೆ ಹೋಗಿರ್ತದೆ. ಅದರಲ್ಲಿ ಚಿಕ್ಕ ಮಕ್ಕಳದಿತ್ತಂತ ಹೇಳಿದ್ರೆ ಕಂಪ್ಲೀಟ್ ಡಿಕಂಪೋಸ್ ಆಗಿರ್ತದೆ ಡೆಡ್ ಬಾಡಿ. ಅಂತ ಪ್ರದೇಶದಲ್ಲಿ DNA ಟೆಸ್ಟಿಗೆ ಕೊಡಬೇಕಾಗತ್ತೆ. ಆ ಕೆಲಸವನ್ನು ಮಾಡಿದ್ದಾರೆ. ಬುರುಡೆ ಎಲ್ಲಿಂದ ತಂದು ಕೊಟ್ಟಂತೆ, ಯಾರ ತಂದು ಕೊಟ್ಟರಂತೆ ಅಂತ ಹೇಳ್ತಾ ಇದಾರಲ್ಲ, ಅವ್ರಿಗೂ ಉತ್ತರ ಕೊಟ್ಟಿದ್ದಾರೆ. ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲಿಂದ ಬುರುಡೆ ತೆಗೆದುಕೊಂಡು ಬಂದ ಆ ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ದಯವಿಟ್ಟು ಆ ವರದಿ ಬರಬೇಕು. ಅವಾಗ ಇನ್ನೂ ಕಣ್ತೆರಿತಾರೆ. ಪ್ರತಿದಿನ ಸುಳ್ಳು ಹೇಳೋರಿಗೆ ದಯವಿಟ್ಟು ಇವರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಏನೂ ಇಲ್ಲ. ಆಮೇಲೆ ಮಾಧ್ಯಮಗಳಲ್ಲಿ ಷಡ್ಯಂತ್ರ ಅಂತ ಹೇಳ್ತಾರಲ್ಲ, ಷಡ್ಯಂತ್ರ ಅದು ಸತ್ಯ ಅಲ್ಲ ಅಂತ ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ. ಸ್ವತಃ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ. ಸಾಕಷ್ಟು ಇದು ಬೇಕಾಗಿತ್ತು ಅಂದ್ರೆ ನಿಮಗೆ ಷಡ್ಯಂತ್ರ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿದಿನ ಈ ನಕಲಿ ದೇವಮಾನವ, ಅವರ ತಮ್ಮ, ಅವನ ಕುಟುಂಬಕ್ಕೆ ದಿನಂಪ್ರತಿ ಉರುಳು ಸುತ್ಕೊಳ್ತಾ ಇದೆ, ಬಳ್ಳಿ ಸುತ್ಕೊಳ್ತಾ ಇದೆ. ಅಲ್ಲರಿ, ನಿನ್ನೆ ನಾವು ಸಾಯಂಕಾಲ ಮಾಡಿದ ಪ್ರೆಸ್ ಮೀಟ್ನಲ್ಲಿ ಅದಕ್ಕಿಂತ ಮುಂಚೆ ಜಯಂತ್ ಅವರು ದೂರು ಕೊಟ್ಟಿದ್ದಾರೆ. ಲಾಡ್ಜಿಂಗ್ನಲ್ಲಿ ಮಹಿಳೆಯ ಕೊಲೆ ಆಗಿದ್ರ ಬಗ್ಗೆ ತನಿಖೆ ಯಾಕೆ ಮಾಡಿಲ್ಲ ಅಂದಾಗ ಇನ್ನೂ ಸಿಕ್ಕಾಕೊಂಡು ಇವತ್ತು ಈ ಡ್ರಾಮಾ ಮಾಡಿದ್ದಾರೆ. ಇಷ್ಟು ದಿನ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರು. ಇವತ್ತೇನು ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಅರೆಸ್ಟ್ ಅಂತೆ, ಆದಂತೆ ಈದಂತೆ. ಇಷ್ಟು ವರ್ಷ ಬರೀ ಇದನ್ನೇ ಮಾಡ್ತಾನೆ ಬಂದರು. ಆನೆ ಮಾವುತನ ಪ್ರಕರಣದಲ್ಲಿ ಇವತ್ತು ಅವ್ರು ಹೋಗಿದ್ದಾರೆ. ಒನ್ಸ್ ಅಗೇನ್ ಇದನ್ನು ಮರು ತನಿಖೆ ಮಾಡಿಸಿ ಅಂತ ಹೇಳಿ ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದಾರೆ. ಸ್ಟಾರ್ಟ್ ಮಾಡಿದ್ರು ನ್ಯಾರೇಷನ್ಸ್, ಕತೆ ಬರೆಯೋದು, ಕಾಲ್ಪನಿಕ ಕತೆ ಬರೆಯೋದು. ಆನೆ ಮಾವುತನ ಪ್ರಕರಣದಲ್ಲಿ ಜಡ್ಜಿ ಕೊಂದಿದ್ದಾರೆ. ಆದ್ರೂ ಕೂಡ ಆಮೇಲೆ ಅದೇ ನಕಲಿ ದೇವಮಾನವನ ಹೆಸರು ಹಾಕಿ ಅವರ ಸಾಯಂಕಾಲ ಹೊತ್ತಿಗೆ ಇನ್ನೊಂದು ಡ್ರಾಮಾ ಮಾಡಕ್ ಬಂದು, ಈ ಏನು 339 ಯೂಟ್ಯೂಬ್ಗಳ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತು ನಮ್ಮೆಲ್ಲರ ಮೇಲೆ, ಒಟ್ಟು 339 ಜನರ ಮೇಲೆ ಈ ಪ್ರಕರಣದ ಬಗ್ಗೆ, ಹೂತಿಟ್ಟ ಶವಗಳ ಪ್ರಕರಣದ ಬಗ್ಗೆ ಮಾತಾಡಲೇಬಾರದು ಅಂತ ಇಂಜೆಕ್ಷನ್ ತಗೊಂಡಿದ್ರು. ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿನೂ ಕೂಡ ಏನೋ ಅದು ಸ್ಕ್ವಾಶ್ ಆಗಿತ್ತು. ಈ ಲೋಯರ್ ಕೋರ್ಟ್ ನಲ್ಲಿ, ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಮುಖಭಂಗ ಆಯಿತು. ಅಲ್ಲಿ ಹೇಳಿ ಸೈಲೆಂಟ್ ಆಗಿ. ಅದನ್ನ ನೋಟಿಸ್ ಸರ್ವ್ ಮಾಡ್ತೀವಿ ಅಂತ ಹೇಳ್ಕೊಂಡು ಇಬ್ರು ಬಂದ್ರು. ಇಬ್ರು ಅಡ್ವೊಕೇಟ್ ಯಾರಿಗೂ ಗೊತ್ತಿಲ್ಲ. ಅಡ್ವೊಕೇಟ್ ಅಂತ ಹೇಳಿದ್ರೆ ಕೋರ್ಟ್ ಹಾಕೊಂಡಿರ್ತಾರೆ. ಅಟ್ಲೀಸ್ಟ್ ಬಂದ್ ಕೂಡಲೇ ಅದಿಲ್ಲ ಅಂತ ಹೇಳಿದ್ರೆ ID ಕಾರ್ಡ್ ತೋರಿಸ್ತಾರೆ. ನೇರವಾಗಿ ಬಂದು ಇದನ್ನ ನೀವು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಹಿಂಗಾಗಿ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಳ್ಳಿ, ಅದೊಂದು ಹೆದರಿಕೆ ಹಾಕ್ದಂಗಾಗುತ್ತೆ. ಈ ತರ ಯಾಕ್ರಿ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಕೊಳ್ಳೆ ಸಿಕ್ಕಾಪಟ್ಟಿ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ID ಕಾರ್ಡ್ ಎಲ್ಲಿ ಅಂತ ಕೇಳಿದ್ರೆ ID ಕಾರ್ಡ್ ತೋರಿಸೋದಿಲ್ಲ, ID ಕಾರ್ಡೇ ತೋರಿಸೋದಿಲ್ಲ. ಕೋರ್ಟ್ ಎಲ್ಲಿ ಅಂತ ಹೇಳಿದ್ರೆ ಆಯ್ತು ಕೋರ್ಟ್ ತಗೊಂಡು ಬರ್ತೀವಿ ಅಂತ ಕಾರಿಗೆ ಹೋಗ್ತಾರೆ. ಕಾರಿಗೆ ಹೋಗಿ ಸುಮ್ಮನೆ ಬರ್ತಾರೆ. ನಾವು ಕೋರ್ಟ್ ತಂದಿಲ್ಲ, ID ಕಾರ್ಡ್ ಇಲ್ಲ, ಜೋರಾಗಿ ಗಲಾಟೆ ಮಾಡ್ತಾರೆ. ಇದು ವೀರೇಂದ್ರ ಜೈನ್ ಅವರ ಒಂದು ಟೀಮ್. ರಾಜಶೇಖರ್ ಹೆಸರು ಹೇಳ್ತಾರೆ. ಯಾರು ರಾಜಶೇಖರ್? ಯಾರಿಗ್ ಗೊತ್ತು ರಾಜಶೇಖರ್ ಯಾರು ಅಂತ? ಯಾರಿಗ್ ಗೊತ್ತು? ಏನಂದ್ರೆ ಅವ್ರ ಹೆಸರು ಹೇಳಿದ್ಕೊಳ್ಳೆ ಮನೆಯೊಳಗೆ ಬಿಟ್ಕೊಡ್ಬೇಕಾ? ಮನೆಗೆ ಬಂದಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಗೆ ಬಂದು ಜೋರಾಗಿ ಮಾತಾಡ್ತಾ ಇದ್ದಾರೆ. ಆ ನಂತರ ಇಲ್ಲಿ 112 ಬಂದ ಮೇಲೆ ಸ್ವತಃ ಅವರೇ ಹೇಳಿದ್ದಾರೆ, ಇಲ್ಲೇನೋ ನಮಗಾಗಿಲ್ಲ, ನಾವು ಸರಿಯಾಗಿದ್ದೀವಿ ಅಂತ ಹೇಳಿ. ಅವ್ರು ಮತ್ತೆ ಕೂಡಿಸಿ ನೀರು ಕೊಟ್ಟು ಕಳಿಸಿದ್ರು ಕೂಡ ಬೆಳ್ತಂಗಡಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲ, ನಮಗೆ ಏನೋ ಬೆದರಿಕೆ ಹಾಕಿದ್ರು, ಅದು ಹಾಕಿದ್ರು, ಹೊಡೆದ್ರು ಬೆಳ್ತಂಗಡಿಗೆ ಹೋಗಿ ಹೇಳ್ತಾರೆ. ಎಂತ ಸುಳ್ಳಿನ ಕಂತೆಗಳನ್ನ ಇವರು ಮಾಡ್ತಾರೆ. ಇದು ಜನರಿಗೆ ಗೊತ್ತಾಗಬೇಕು. ಅದಕ್ಕೆ ನೋಡಿ, ಇಷ್ಟು ವರ್ಷ ಮಾಡಿದ ಟೆಕ್ನಿಕ್ಗಳನ್ನ ಈಗ ಮಾಡ್ತಾ ಇದ್ದಾರೆ. ಬಹುಶಃ ಅದು ಅವ್ರಿಗೆ ಸಿಕ್ಕಾಕೊಂಡ ಮೇಲೆ
ಬಲೆಯಲ್ಲಿ ಸಿಕ್ಕಾಕೊಂಡ ಮೇಲೆ ಒದ್ದಾಡುತ್ತಂತೆ. ಇವರು ಇಡೀ ದಿನ ಮಾಡಿದಂಥ ಹೈಡ್ರಾಮಾ ಒಂದ್ ಮೇಲೆ ಒಂದು ಸುಳ್ಳುಗಳನ್ನು ನೋಡಿದರೆ ಇವರು ಎಷ್ಟು ಕಂಗೆಟ್ಟು ಹೋಗಿದ್ದಾರೆ, ಇವರು ಎಷ್ಟು ಭಯ ಪಟ್ಕೊಂಡಿದ್ದಾರೆ. ಇಡೀ ಜಗತ್ತಿಗೆ ನ್ಯಾಯ ಕೊಡಿಸುತ್ತೇವೆ ಅಂತ ಹೇಳೋದವರು ತಮ್ಮ ಅನ್ಯಾಯದ ಬಲೆಯಲ್ಲಿ, ತಾವೇ ಮಾಡಿದಂತಹ ಅನ್ಯಾಯದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ, ಅದು ಒದ್ದಾಟ ಕಾಣ್ತಾ ಇದೆ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅಂತ ಇದ್ರಲ್ಲ, ಇವತ್ತು ಇಡೀ ಜಗತ್ತಿಗೆ ಗೊತ್ತಾಯಿತು ಏನೂ ಇಲ್ಲ ಅನ್ನೋ ತಲೆ ಏನೂ ಇಲ್ಲ. ಸತ್ಯ ಎದುರಿಸುವಂತ ಗುಂಡಿಗೇನೂ ಇಲ್ಲ, ಅವ್ರ ತಲೆಯಲ್ಲಿ ಏನೂ ಇಲ್ಲ. ಇನ್ನೂ ಸಾಕಷ್ಟು ರಹಸ್ಯಗಳು ಸೌಜನ್ಯ ಹೋರಾಟದಿಂದ ಬಯಲಾಗಲಿಕ್ಕಿದೆ. ಅನೇಕ ಅಮಾಯಕರು ಬರ್ತಾ ಇದ್ದಾರೆ. ನಾವು ಮಕ್ಕಳನ್ನು ಕಳ್ಕೊಂಡಿದ್ದೀವಿ, ತಂಗಿಯನ್ನು ಕಳ್ಕೊಂಡಿದ್ದೀವಿ, ದೂರ ಕೊಡ್ತಾ ಇದ್ದಾರೆ. ಅದನ್ನು ನೋಡೋಕ್ಕೆ, ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಭಯ ಕಾಡ್ತಾ ಇದೆ. ಅದಕ್ಕೆ ಏನೂ ಇಲ್ಲ ಅಂತೇಳಿ ಕೃತಕವಾದ ದೇವಸ್ಥಾನಕ್ಕೆ ಅಪಪ್ರಚಾರ ಅಂತ ಮಾಡಿ ಮೊನ್ನೆ ಒಬ್ಬರು ಒಂದು ಅರ್ಜಿ ಹಾಕಿದ್ದಾರೆ. ಅದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ. ಇಬ್ಬರು ಭಕ್ತರು, ದೇವಸ್ಥಾನದ ಪರಮ ಭಕ್ತರು, ನಾವು ವರ್ಷಕ್ಕೆ 5-6 ಸಾರಿ ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗುವಂತಹ ಶ್ರದ್ಧಾಳುಗಳು ನಾವು. ಆದರೆ ಈ ಅತ್ಯಾಚಾರಿ ಕೊಲೆಗಡಕ ಆರೋಪಿಗಳು ದೇವಸ್ಥಾನದ ಹೆಸರನ್ನು ಉಪಯೋಗ ಮಾಡಿ ತಾವು ಸುರಕ್ಷಿತವಾಗಿ ಇರೋದರಿಂದ ದೇವಸ್ಥಾನವನ್ನು ಗುರಾಣಿಯಾಗಿ ಬಳಸ್ಕೊಳ್ತಾ ಇರೋದು ನಿಜವಾದ ಭಕ್ತರಾದಂತಹ ನಮಗೆ ನೋವಾಗ್ತಾ ಇದೆ. ಹೀಗಾಗಿ ಈ ಪ್ರಕರಣದ ಅಂದರೆ ಕ್ರೈಮ್ ನಂಬರ್ 39/2025 ಹೂತಿಟ್ಟ ಶವಗಳನ್ನು ಮೇಲೆತ್ತುವ ಪ್ರಕರಣದಲ್ಲಿ ಆರೋಪಿಗಳು ಮತ್ತು ಅವರ ಬೆಂಬಲಿಗರು ಹೆಸರು ಕೂಡ ಹಾಕಿದ್ದಾರೆ. ಈಗೇನೇನು ದೊಡ್ಡ ಇದನ್ನು ಮಾಡ್ತಾ ಇದ್ರಲ್ಲ, ಅವರೆಲ್ಲರ ಹೆಸರು ಹಾಕಿದ್ದಾರೆ. ನಕಲಿ ದೇವಮಾನವನ ಹೆಸರು ಹಾಕಿದ್ದಾರೆ, ಅವನ ಬೆಂಬಲಿಗರ ಹೆಸರು ಹಾಕಿ ಇವರು ಯಾರು ಕೂಡ ಅಂದರೆ ಈ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಗಡೆ, ಯಾಕಂತಂದ್ರೆ ಅದರಲ್ಲಿ ವೀರೇಂದ್ರ ಹೆಗ್ಗಡೆ ಅವರೇ ಧರ್ಮಸ್ಥಳದ ಹೆಸರನ್ನ ಉಪಯೋಗಿಸಬಾರ್ದು, ಅವರ ಬೆಂಬಲಿಗರು, ಅವರನ್ನ ರಕ್ಷಣೆ ಮಾಡುವಂತಹ ಬೆಂಬಲಿಗರು ಕೂಡ ಧರ್ಮಸ್ಥಳದ ಹೆಸರನ್ನ ಉಪಯೋಗಿಸಬಾರ್ದು ಅಂತ ಹೇಳಿ ಪೆಟಿಷನ್ ಫೈಲ್ ಮಾಡಿದ್ದಾರೆ. ನೋಟಿಸ್ ಕೂಡ ಇಶ್ಯೂ ಆಗಿದೆ ನ್ಯಾಯಾಲಯದಿಂದ. ಇದು ನಿಜವಾದ ಭಕ್ತಿ, ಭಕ್ತರ ಅಭಿಪ್ರಾಯ. ನಿಜವಾದ ಭಕ್ತರು ಹೇಳ್ತಾ ಇದ್ದಾರೆ. ನಮ್ಮಂತಹ ನೂರಾರು, ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಭಕ್ತರು ಹೇಳ್ತಾ ಇದ್ದಾರೆ, ಇವರು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಯಾಕೆ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ ನಿಜವಾದ ಭಕ್ತರು ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಕೋರ್ಟಿಗೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ, ನೋಟಿಸ್ ಕೂಡ ಇಶ್ಯೂ ಆಗಿದೆ. ಸ್ವತಃ ವೀರೇಂದ್ರ ಹೆಗ್ಗಡೆ ಅವರೇ ಧರ್ಮಸ್ಥಳದ ಹೆಸರನ್ನ ಉಪಯೋಗ ಮಾಡಬಾರದು, ಅವರು ಅವರ ಪರಿವಾರದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ, ಅವರ ಮೇಲಿನ ಆರೋಪದಿಂದ ಜಾರಿಕೊಳ್ಳೋದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಪರಮ ಪವಿತ್ರ ಧರ್ಮಸ್ಥಳದ ಹೆಸರನ್ನು ಉಪಯೋಗಿಸಬಾರದು ಅಂತೇಳಿ ಮಾನ್ಯ ನ್ಯಾಯಾಲಯ ನೋಟಿಸ್ ಇಶ್ಯೂ ಮಾಡಿದೆ. ಇದು ಗೊತ್ತಿರಲಿ ಎಲ್ಲರಿಗೂ. ಯಾಕಂತ ಹೇಳಿದ್ರೆ ನಿಜವಾದ ಹೋರಾಟ ಇದು, ನಿಜವಾದ ಭಕ್ತರ, ಮಂಜುನಾಥ ಸ್ವಾಮಿಯ ಭಕ್ತರ ಹೋರಾಟ ಇದು. ನೂರಾರು ಹೆಣ್ಣು ಮಕ್ಕಳು ಕೊಲೆಯಾಗಿ ಹೋಗಿದ್ದಾರೆ. ಕಣ್ಣು ಮುಂದೆ ಸಾಕಷ್ಟು ಉದಾಹರಣೆಗಳಿದೆ. ಇವರಿಗೆ ಯಾರಿಗೂ ಈ ಸದನದಲ್ಲಿ ಸುರೇಶ್ ಕುಮಾರ್ ಅವ್ರಿಗಾಗ್ಲಿ, ಆರ್ ಅಶೋಕ್ ಅವ್ರಿಗಾಗ್ಲಿ, ಆರ್ ಅಶೋಕ್ ಅವರೇ ಗೃಹ ಸಚಿವರಾಗಿದ್ದಾಗ 2012ರಲ್ಲಿ ಸೌಜನ್ಯಾಳ ಬರ್ಬರ ಅತ್ಯಾಚಾರ, ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಆದಾಗ ಇದೇ ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಇದ್ರು. ಇದೇ ಆರ್ ಅಶೋಕ್ ಆರೋಪಿಗಳನ್ನ ರಕ್ಷಣೆ ಮಾಡಿದ್ರು. ಡಬಲ್ ಮರ್ಡರ್ ಕೇಸಲ್ಲಿ ಕೂಡ ಇದೇ ಆರೋಪಿಗಳನ್ನ ರಕ್ಷಣೆ ಮಾಡಿದ್ದೆ ಆರ್ ಅಶೋಕ್. ಅದರ ಸಲುವಾಗಿ ಎಲ್ಲಿ ಏನಾದ್ರು ತಮ್ಮ ಬುಡಕ್ ಬಂದ್ಬಿಡ್ತದೆ ಅಂತ ಹೇಳಿ ಇವತ್ತು ಭಯಂಕರವಾಗಿ ಡ್ರಾಮಾ ಆಡ್ತಾ ಇದ್ದಾರೆ ಸದನದಲ್ಲಿ. ಅವರಿಗೂ ಉತ್ತರ ಸಿಗುತ್ತೆ, ಸ್ವಲ್ಪ ದಿನದಲ್ಲಿ ಉತ್ತರ ಸಿಗುತ್ತೆ. ಅವರನ್ನು ಕೂಡ ಒಂದು ದಿನ SIT ತನಿಖೆ ಮಾಡುವಂತ ಪರಿಸ್ಥಿತಿ ಬಂದೇ ಬರುತ್ತೆ. ಅದರ ಸಲುವಾಗಿ SITಯನ್ನ ನಿಲ್ಲಿಸುವ ಸಲುವಾಗಿ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಆದಂತ ಹೈ ಡ್ರಾಮಾ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಅವ್ರಿಗೆ. ಏನೂ ಇಲ್ಲ, ಅಪಪ್ರಚಾರ, ಏನೂ ಇಲ್ಲ ಅಂತಲೇ ಏನೂ ಇಲ್ಲ. ಸತ್ಯ ಎದುರಿಸುವಂತಹ ಗುಂಡಿಗೇನೂ ಇಲ್ಲ. ಗುಂಡಿಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸತ್ಯವನ್ನು ಎದುರಿಸುವಂತಹ ಗುಂಡಿಗೇನೂ ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಸೌಜನ್ಯಳ ಹೋರಾಟ ಅಷ್ಟು ಸುಲಭವಾಗಿ ತಿಳ್ಕೊಳ್ಳಕ್ ಹೋಗಬೇಕು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಗ್ಗೆ ಗೇಲಿ ಮಾಡಿದ್ರಲ್ಲ,
ಸದ ಏನೇನೋ ಮಾಡಿ ಮಾತಾಡ್ತಾರೆ ಸದನದಲ್ಲಿ. ಅಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನೊಬ್ಬ ತಪಸ್ವಿ, 13 ವರ್ಷದಿಂದ ಇಂತಹ ಅನೇಕ ಹಿಂಸೆಗಳನ್ನು ತಡ್ಕೊಂಡು ಇದೇ ಪ್ರದೇಶದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಒಬ್ಬ ದೊಡ್ಡ ನಾಯಕ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಬರೀ ನಾಯಕ ಅಲ್ಲ, ಒಬ್ಬ ದೊಡ್ಡ ತಪಸ್ವಿ ಅವರು. ಆ ತಪಸ್ವಿನ ಶಕ್ತಿ, ಸೌಜನ್ಯ ಶಕ್ತಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಖಂಡಿತ ನ್ಯಾಯ ಆದಷ್ಟು ಬೇಗ ಸಿಗ್ತದೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.